ಕ್ಷೀರಪುತ್ರಾಯ ವಿದ್ಮಹಿ ಅಮೃತತ್ವಾಯ ಧೀಮಹಿ ತನ್ನೋಶ್ಚಂದ್ರ ಪ್ರಚೋದಯಾತ್. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರಿಗೂ ಸಹ ಈ ಅನುಭವ ಆಗೇ ಆಗಿರುತ್ತೆ. ಇದರಿಂದ ಎಷ್ಟು ಶುಭ ಎಷ್ಟು ಅಶುಭ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಂಡು, ಅದು ಶುಭ ಆದರೆ ಅದು ಕೂಡ ನಮಗೆ ತುಂಬಾ ಸುಖವನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಾವು ಇವತ್ತಿನ ದಿವಸ ಹಾಲು ಅಂತಕ್ಕಂಥದ್ದು ಕ್ಷೀರ ಅಮೃತ ಅಂತ ನಾವೇನು ಕರಿತೀವಿ, ಆ ಹಾಲನ್ನು ಯಾವುದೇ ಮನೆಯ ಗೃಹ ಪ್ರವೇಶಕ್ಕೆ ನಾವು ಹಾಲು ಉಕ್ಸೋದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಪ್ರತಿಯೊಬ್ಬರು ಕೇಳೇ ಇರ್ತೀವಿ, ನೋಡಿರ್ತೀವಿ, ಭಾಗಿಗಳಾಗಿರ್ತೀವಿ. ನಮ್ಮ ಅದೃಷ್ಟದಲ್ಲಿ ನಮ್ಮ ಜಾತಕ ಫಲದಲ್ಲಿ ಮನೆ ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಹಾಲನ್ನು ಉಕ್ಸಿರ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿಯೊಬ್ಬರಿಗೂ ಸಹ ಈ ಅನುಭವ ಆಗೇ ಇರುತ್ತೆ. ಮನೆಯಲ್ಲಿ ಪದೇ ಪದೇ ಹಾಲು ಉಕ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಮನೆಯಲ್ಲಿ ಆ ಹಾಲನ್ನು ಕಾಯಿಸೋಕೆ ಇಟ್ಟಿರ್ತೀವಿ, ಇಟ್ಬಿಟ್ಟು ಯಾರನ್ನೋ ಮಾತಾಡೋದು ಅಥವಾ ಫೋನಲ್ಲಿ ಮಾತಾಡ್ತಾ ಇರ್ತೀರ, ಬೇರೆ ಕಡೆ ಗಮನ ಕೊಟ್ಟಕ್ಕೆ ಹೋದಾಗ ವಾರಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ದಿವಸ, ಕೆಲವ್ರ ಮನೆಯಲ್ಲಿ ಪ್ರತಿದಿನ, ಕೆಲವ್ರ ಮನೆಯಲ್ಲಿ 5 ದಿನ ಈ ಹಾಲು ಉಕ್ತಾ ಇರುತ್ತೆ. ಇದು ಯಾವ ರೀತಿಯ ಒಂದು ನಮಗೆ ಸೂಚನೆಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಂಡು ಅದರಿಂದ ಕೂಡ ಶುಭ ಆಗುತ್ತೆ. ಈ ರೀತಿ ಹಾಲು ಪದೇ ಪದೇ ಉಕ್ತಾ ಇರ್ತಕ್ಕಂಥ ಸಂದರ್ಭ, ಅದು ಆಕಸ್ಮಿಕವಾಗಿ ನಾವು ಬೇಕಾಗಿನೂ ಹಾಲು ಉಕ್ಸೋದಲ್ಲ, ಹಾಲು ಉಕ್ಕಿದ್ದೆ ಆದರೆ ಅದು ನಿಜವಾಗ್ಲೂ ಆ ಮನೆಗೆ ಒಂದು ಧನಾತ್ಮಕವಾದ ಶುಭ ಸೂಚನೆಯನ್ನು ಕೊಡ್ತಾ ಇದೆ, ಶುಭವಾಗ್ತಾ ಇದೆ, ಒಳ್ಳೆಯದಾಗ್ತಾ ಇದೆ. ಈ ಮನೆಗೆ ಎಲ್ಲೋ ಒಂದು ಕಡೆ ಗ್ರಹಗತಿಗಳ ಒಂದು ಶುಭ ಗ್ರಹಗತಿಗಳು ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಇಲ್ಲಿ ಕೆಲವು ಒಂದು ಮಾರ್ಪಾಡುಗಳಿದೆ. ಹಾಲು ಉಕ್ಕಿದ ತಕ್ಷಣ ಆ ಸ್ಟವ್ ಸುತ್ತಲೂ ಹಾಲಾಗಿರುತ್ತೆ. ಅದನ್ನೇನು ಮಾಡ್ತೀವಿ, ಕಸದ ಬಟ್ಟೆಯಿಂದ, ವೇಸ್ಟ್ ಆಗಿರ್ತಕ್ಕಂಥ ಬಟ್ಟೆ, ಕೊಳಕು ಬಟ್ಟೆಯಿಂದ ಅದನ್ನು ಒರೆಸಿದ್ದೆ ಆದರೆ ಆ ಅದೃಷ್ಟ ದುರಾದೃಷ್ಟವಾಗಿ ಮಾರ್ಪಡುತ್ತೆ. ಇದನ್ನು ಪ್ರತಿಯೊಬ್ಬರೂ ತಿಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದು. ಹಾಲು ಉಕ್ಕಿದ ಆ ಹಾಲಿಗೆ ನಾವು ಸಾಮಾನ್ಯವಾಗಿ ಎಲ್ಲವನ್ನೂ ಒರೆಸೋಕ್ಕೆ ಒಂದು ವೇಸ್ಟ್ ಬಟ್ಟೆಯನ್ನು ಇಟ್ಕೊಂಡಿರ್ತೀವಿ. ಅದನ್ನೇ ಇದಕ್ಕೂ ಇಟ್ಬಿಟ್ಟು ಉಪಯೋಗಿಸಿದ್ದೆ ಆದರೆ ಆ ಮನೆಯಲ್ಲಿ ದುರಾದೃಷ್ಟ ಕಾಡುತ್ತೆ. ಪ್ರಥಮವಾಗಿ ಏನು, ಮನೆಯಲ್ಲಿ ಆ ಹಾಲು ಉಕ್ತಾ ಇರ್ತಕ್ಕಂಥದ್ದು ಕೂಡ ಮನೆಗೆ ಶುಭ, ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಬದಲಾವಣೆ, ಆರ್ಥಿಕವಾಗಿ ಬದಲಾವಣೆ, ಮಾನಸಿಕವಾಗಿ ಬದಲಾವಣೆ, ಶುಭ ಸುದ್ದಿಗಳು, ಯಾರಾದರೂ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ಕು. ಇವತ್ತಿನ ದಿವಸ ಏನಾಗಿದೆ ಅಂದರೆ ಕಣ್ದೃಷ್ಟಿ, ನಾವು ಯಾವಾಗಲೂ ಹೇಳ್ತೀವಿ ನರದೃಷ್ಟಿಯ ಮುಂದೆ ನಾರಾಯಣನೂ ಕೂಡ ತೊಂದರೆಗೆ ಒಳಗೋಗ್ಬಿಡ್ತಾನಂತೆ. ನಾರಾಯಣನಿಗೂ ನರದೃಷ್ಟಿ ಬಿದ್ದಿತ್ತು ಅಂದರೆ ಸಾಕಪ್ಪ ಅನಿಸ್ಬಿಡುತ್ತಂತೆ. ಹಾಗಾಗಿನೇ ನಾವು ಇವತ್ತಿನ ದಿವಸ ಆ ಮನೆಯಲ್ಲಿ ಈ ಥರದ್ದು ಏನಾದರೂ ಕೆಟ್ಟ ದೋಷಗಳಿದ್ದರೆ ಹೊರಟೋಗುತ್ತೆ. ಆ ಹಾಲು ಉಕ್ಸಿದ ಮೇಲೆ ಏನು ಮಾಡಬೇಕು, ಉಕ್ಕಿರೋ ಹಾಲು ಏನು ಮಾಡಬೇಕು, ಅದಕ್ಕೆ ನೀವು ಏನಾದರೂ ಹೊಸ ಬಟ್ಟೆ ಇರ್ಬೋದು, ಹೊಸದಿರ್ಬೋದು, ಅದರಿಂದ ಆ ಹಾಲನ್ನು ಪರಿಪೂರ್ಣವಾಗಿ ಒರೆಸಿ ಅದನ್ನು, ಆ ಬಟ್ಟೆಯನ್ನು ನಾವು ಡಸ್ಟ್ಬಿನ್ಗೆ ಹಾಕಬಾರ್ದು. ಅದನ್ನೇನು ಮಾಡಬೇಕು, ಅದನ್ನು ಅದೇ ರೀತಿ ನಾವು ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಗಿಡಗಳ ಮೇಲೋ ಎಲ್ಲೋ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಿದ್ದೆ ಆದರೆ ಆ ಮನೆಗೆ ಅದೃಷ್ಟ ಕೂಡಿ ಬರುತ್ತೆ. ಇದು ಶುಭ ಸಮಾಚಾರ, ಒಳ್ಳೆಯದಾಗುತ್ತೆ. ಈ ರೀತಿ ಹಾಲು ಉಕ್ಕೋದ್ರಿಂದ ಮನೆಗೆ ಆ ಭಗವಂತನ ಕೃಪೆ ಕೂಡ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.